ಎಲ್ಲರಿಗೂ ನಮಸ್ಕಾರ. ಅನ್ನಭಾಗ್ಯದ ಯೋಜನೆಯ ಬಗ್ಗೆ ಒಂದಷ್ಟು ಇನ್ಫಾರ್ಮೇಷನ್ ಕೊಡೋಣ ಅಂತ ಹೇಳಿ ವಿಡಿಯೋನ ಮಾಡ್ತಾ ಇದ್ದೀನಿ. BPL ರೇಷನ್ ಕಾರ್ಡು ತಿದ್ದುಪಡಿ ಮಾಡೋದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಇನ್ನೂ ಹೊಸ ಹೊಸ ಯೋಜನೆಗಳಿಗೆ ಅಪ್ಲಿಕೇಶನ್ ಹಾಕೋಕ್ಕೆ ಆಗ್ತಾ ಇಲ್ಲ. ಆಧಾರ್ ಕಾರ್ಡು ಮತ್ತು ರೇಷನ್ ಕಾರ್ಡ್ ಪ್ರಾಬ್ಲಮ್ಸ್ ಇದ್ದಾವೆ, ಲಿಂಕ್ ಆಗಿಲ್ಲ ಅಥವಾ ತಿದ್ದುಪಡಿ ಆಗಿಲ್ಲ, ಯಾರನ್ನಾದ್ರು ಸೇರಿಸಬೇಕು ಅನ್ನೋರಿಗೆಲ್ಲರಿಗೂ ಕೂಡ ಇಲ್ಲಿ ಸರ್ಕಾರದ ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಹಾಗಾಗಿ ವಿಡಿಯೋ ಮಾಡಿ ತಿಳಿಸೋಣ ಅಂತ ಹೇಳಿ ವಿಡಿಯೋನ ಮಾಡ್ತಿದ್ದೀನಿ. ಮತ್ತು ಇನ್ನೂ ಕೂಡ ಅನ್ನಭಾಗ್ಯದ ಹಣ ಪೆಂಡಿಂಗ್ ಇರುವ ಇದೆ ಅಂತ ಅಂದ್ಬಿಟ್ಟು ಸಾಕಷ್ಟು ಜನ ಹೇಳ್ತಿದ್ದಾರೆ. ಸೊ ಅಂಥವ್ರಿಗೆ ಕೂಡ ಇವತ್ತಿನ ವಿಡಿಯೋ ಇನ್ಫಾರ್ಮೇಷನ್ ಯೂಸ್ಫುಲ್ ಆಗಿರುತ್ತೆ. ಸೊ ವಿಡಿಯೋನ ಕೊನೆಯವರೆಗೂ ನೋಡಿ. ಇನ್ನೂ ಕೂಡ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಿರನೇ ನೋಡ್ತಾ ಇದ್ದಾರೆ, ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋಗೆ ತಪ್ಪದೆ ಒಂದು ಲೈಕನ್ನು ಮಾಡಿಬಿಡಿ. ಸೊ ಗೃಹಲಕ್ಷ್ಮಿ ಬಗ್ಗೆ ಏನೇ ಡೌಟ್ಸ್ ಇದ್ರೂ ಕೂಡ ಆಲ್ರೆಡಿ ಚಾನಲಲ್ಲಿ ವಿಡಿಯೋ ಮಾಡಿ ಹಾಕಿದ್ದೀನಿ. ಆ ವಿಡಿಯೋಗಳನ್ನು ಕೂಡ ನೀವು ನೋಡಿ ಸಪೋರ್ಟ್ ಮಾಡ್ಬೋದು ನನಗೆ. ಸೊ ನಿಮಗೆ ಇನ್ಫಾರ್ಮೇಷನ್ ಸಿಗುವಂಥದ್ದು. ಫಸ್ಟು ನಾನು ಅನ್ನಭಾಗ್ಯದ ಹಣ ಇನ್ನೂ ಬಂದಿಲ್ಲ ಅಂತ ಹೇಳೋರಿಗೆ ಒಂದು ವಿಷಯನ ಹೇಳ್ತೀನಿ. ಫಸ್ಟು ನೀವು ಹೋಗಿ ಬ್ಯಾಂಕ್ ಅಕೌಂಟ್ನ ಚೆಕ್ ಮಾಡ್ಕೊಳ್ಳಿ. ಆಗಿಲ್ಲ ಅಂತಂದರೆ ನಿಮ್ಮ ಬ್ಯಾಂಕ್ ಸ್ಟೇಟ್ಮೆಂಟ್ ತೆಗೆದುಬಿಟ್ಟು ನೋಡ್ಕೋಬೋದು ನೀವು ಹಣ ಬಂದಿದೆಯಾ ಇಲ್ವಾ ಅಂತ ಅಂದ್ಬಿಟ್ಟು. ಆಲ್ಮೋಸ್ಟ್ ಎಲ್ರಿಗೂ ಕೂಡ ಅನ್ನಭಾಗ್ಯದ ಹಣ ಕ್ಲಿಯರ್ ಆಗಿದೆ, ಬಂದಿದೆ ಅಂತ ಹೇಳ್ಬಿಟ್ಟು ಸರ್ಕಾರ ಇನ್ಫಾರ್ಮೇಷನ್ನ ಕೊಡ್ತಿದೆ. ಸೊ ನಿಮಗೆ ನೀವೇ ಹೇಳಬೇಕು ಜನಗಳು ಬಂದಿದೆಯಾ ಇಲ್ವಾ ಅಂತ ಹೇಳ್ಬಿಟ್ಟು. ಸೊ ಬಂದಿದ್ರೆ ಕಮೆಂಟ್ ಹಾಕಿ ಬಂದಿದೆ ಅಂತ, ಅಥವಾ ಯಾವ ತಿಂಗಳದು ಬಂದಿಲ್ಲ ಅಂತ ಅಂದ್ಬಿಟ್ಟು ಅದನ್ನು ಕೂಡ ಕಮೆಂಟ್ ಮುಖಾಂತರ ತಿಳಿಸ್ಕೊಡಿ. ಸೊ ಇವಾಗ ನಾವು ಅನ್ನಭಾಗ್ಯದ ಯೋಜನೆ ಆಗಿರ್ಬೋದು ಅಥವಾ ಗೃಹಲಕ್ಷ್ಮಿ ಯೋಜನೆ ಆಗಿರ್ಬೋದು ಅಥವಾ ಯಾವುದೇ ರೀತಿಯ ಗ್ಯಾರಂಟಿ ಸ್ಕೀಮ್ಸ್ಗಳು ಮತ್ತು ಸರ್ಕಾರದ ಸ್ಕೀಮ್ಸ್ಗಳು, ಗೋರ್ಮೆಂಟ್ ಸ್ಕೀಮ್ಸ್ಗಳು ಅಂದರೆ ಯೋಜನೆಗಳಿಗೆ ನಾವು ಅಪ್ಲಿಕೇಶನ್ ಹಾಕಬೇಕು ಅಂತಂದರೆ ಅಥವಾ ನೋಂದಣಿ ಮಾಡ್ಕೋಬೇಕಂತಂದರೆ ನಮಗೆ ರೇಷನ್ ಕಾರ್ಡ್ ಕಡ್ಡಾಯವಾಗಿ ಬೇಕೇ ಬೇಕಾಗಿರುತ್ತೆ. ಇವಾಗಂತೂ ಸಾಕಷ್ಟು ಜನ ವೆಯ್ಟ್ ಮಾಡ್ತಿದ್ದಾರೆ. ನಾವು ತಿದ್ದುಪಡಿನ ಮಾಡಿಸ್ಕೊಂಡು ಅಗೇನ್ ನಾವು ಅಪ್ಲೈ ಮಾಡಬೇಕು ಬೇರೆ ಬೇರೆ ಯೋಜನೆಗಳಿಗೆ ಅಂತೇಳಿ ಕಾಯ್ತಿರುವಂತಹ ಜನಗಳು ತುಂಬ ಜನರಿದ್ದಾರೆ. ಸೊ ಅಂಥವ್ರಿಗೆ ಸರ್ಕಾರ ಒಂದು ಒಳ್ಳೆಯ ಸಿಹಿ ವಿಚಾರಣೆಯನ್ನೇ ಕೊಟ್ಟಿರುವಂಥದ್ದು. ಸೊ ಅವರಿಗೆ ತಿದ್ದುಪಡಿ ಮಾಡಲಿಕ್ಕೆ ಅವಕಾಶವನ್ನು ಸರ್ಕಾರ ಮಾಡಿಕೊಟ್ಟಿರುವಂಥದ್ದು. ಅದು ಯಾವ ಥರ ಅಂತಂದರೆ ನೀವು ಹೆಸರುಗಳನ್ನು ಚೇಂಜ್ ಮಾಡ್ಕೋಬೋದು ಅಥವಾ ಫೋಟೋಗಳನ್ನು ಚೇಂಜ್ ಮಾಡ್ಕೋಬೋದು, ಮೊಬೈಲ್ ನಂಬರು, ಅಡ್ರೆಸ್ಸು, ಮತ್ತು ಯಾರಾದರೂ ಸೇರ್ಪಡೆ ಮಾಡಬೇಕಾದ್ರೂ ಕೂಡ ಸೇರ್ಪಡೆ ಮಾಡ್ಕೋಬೋದು ಅಥವಾ ಯಾರಾದರೂ ಡಿಲೀಟ್ ಮಾಡಬೇಕಾದ್ರೂ ಕೂಡ ಡಿಲೀಟನ್ನು ಮಾಡ್ಕೋಬೋದು. ಸೊ ಎಲ್ಲ ರೀತಿಯ ತಿದ್ದುಪಡಿಯೂ ಕೂಡ ಅವಕಾಶ ಮಾಡಿಕೊಟ್ಟಿದ್ದಾರೆ. ಬಟ್ ಹೊಸ ರೇಷನ್ ಕಾರ್ಡ್ಗೆ ಅಪ್ಲೈ ಮಾಡಬಹುದು ಅಂತ ಕೇಳಿದ್ರೆ ಇಲ್ಲ. ಸೊ ಆ ಹೊಸ ರೇಷನ್ ಕಾರ್ಡ್ಗೆ ಇನ್ನೂ ಅಪ್ಲಿಕೇಶನ್ ಸ್ಟಾರ್ಟ್ ಮಾಡಿಲ್ಲ. ಆದರೆ ತಿದ್ದುಪಡಿ ಆಲ್ರೆಡಿ ರೇಷನ್ ಕಾರ್ಡ್ ಇದೆ, APL ಆಗಿರ್ಬೋದು ಅಥವಾ BPL ಕಾರ್ಡ್ ಆಗಿರ್ಬೋದು, ರೇಷನ್ ಕಾರ್ಡ್ ಇದೆ ನಮ್ಮ ಹತ್ರ ಅಂತಂದರೆ ನೀವು ಅದನ್ನು ಈಸಿಯಾಗಿ ನೀವು ತಿದ್ದುಪಡಿನ ಮಾಡ್ಕೋಬೋದು. ಅದಕ್ಕೆ ಅವಕಾಶ ಮಾಡಿಕೊಟ್ಟಿರೋ ದಿನಾಂಕ ಬಂದ್ಬಿಟ್ಟು ಜೂನ್ 30ರವರೆಗೂ ಕೂಡ ತಿದ್ದುಪಡಿಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಸೊ ಅದರ ನೋಡೋಕ್ಕೋರೆ ಇನ್ನು 2 ತಿಂಗಳು ಟೈಮ್ ಇರುವಂಥದ್ದು. ಆರಾಮಾಗಿ ನೀವು ಮಾಡಿಸ್ಕೋಬೋದು. ಇದು ಎಲ್ಲೆಲ್ಲೆಲ್ಲ ಮಾಡಿಸ್ಕೋಬೋದು ಅಂತ ಕೇಳಿದ್ರೆ ಗ್ರಾಮ 1, ಕರ್ನಾಟಕ 1, ಬೆಂಗಳೂರು 1, ಆಮೇಲೆ ಸೈಬರ್ ಸೆಂಟರ್ಗಳಲ್ಲಿ ಎಲ್ಲ ಕಡೆಯೂ ಕೂಡ ನೀವು ಮಾಡಿಸ್ಕೋಬೋದು ಅಂತ ಹೇಳ್ಬಿಟ್ಟು ಸರ್ಕಾರ ಮಾಹಿತಿನ ಕೊಟ್ಟಿರುವಂಥದ್ದು. ಸೊ ನೀವು ಹೋಗಿ ಕೇಳಿ ಏನೇ ಇದ್ರೂ ಕೂಡ ಮಾಡಿಸ್ಕೋಬೋದು. ಮತ್ತು ಇನ್ನೊಂದು ವಿಷಯ ಹೇಳ್ಬೇಕಂದ್ರೆ ಯಾರಾದರೂ ನೀವು ಹೊಸದಾಗಿ ಮದುವೆ ಆಗಿದ್ದೀರಾ ಅವ್ರನ್ನ ನೀವು ಆ್ಯಡ್ ಮಾಡಬೇಕು ಅಂತಂದರೆ ಕಂಪಲ್ಸರಿಯಾಗಿ ವಿವಾಹ ಪತ್ರ ಬೇಕಾಗಿರುತ್ತೆ. ಅಥವಾ ಯಾರಾದ್ರು ಮಕ್ಕಳನ್ನು ಆ್ಯಡ್ ಮಾಡ್ತಿದ್ದೀರಿ ಅಂತಂದರೆ ಜನನ ಪತ್ರ ಬೇಕಾಗಿರುತ್ತೆ. ಸೊ ನೋಡ್ಕೊಳ್ಳಿ. ಮತ್ತು ಅವ್ರದ್ದು ಕಂಪಲ್ಸರಿ ರೇಷನ್ ಕಾರ್ಡ್ ಬೇಕಾಗಿರುತ್ತೆ, ರೇಷನ್ ಕಾರ್ಡ್ ಲಿಂಕ್ ಆಗಿರುತ್ತೆ, ಮೊಬೈಲ್ ನಂಬರ್ ಆ್ಯಕ್ಟಿವ್ ಇರಬೇಕಾಗಿರುತ್ತೆ. ಸೊ ಈ ಥರ ಎಲ್ಲ ಡಾಕ್ಯುಮೆಂಟ್ಸು ಕೂಡ ನೀವು ಕರೆಕ್ಟಾಗಿ ತೊಗೊಂಡು ಹೋಗಿದ್ದೆ ಆದರೆ ನಿಮಗೆ ಈಸಿಯಾಗಿ ತಿದ್ದುಪಡಿಯನ್ನು ಮಾಡಿಕೊಡ್ತಾರೆ. ಆದರೆ ಡಾಕ್ಯುಮೆಂಟ್ಸ್ ಕರೆಕ್ಟಾಗಿರಬೇಕು. ಏನೂ ಇಲ್ಲ ನಮಗೆ ರೇಷನ್ ಕಾರ್ಡ್ ತಿದ್ದುಪಡಿ ಮಾಡಿಸ್ಕೋಬೇಕು ಅಂತ ಹೇಳಿ ಹೋಗಿದ ತಕ್ಷಣ ಆಗೋದಿಲ್ಲ. ಆಧಾರ್ ಕಾರ್ಡ್ ಲಿಂಕ್ ಆಗಿರುವಂಥ ಮೊಬೈಲ್ ನಂಬರ್ನ ತೊಗೊಂಡೋಗಿ ಮತ್ತು ಆಧಾರ್ ಕಾರ್ಡ್ನ ತೊಗೊಂಡೋಗಿ ಈಗಾಗಲೇ ಇರುವಂತಹ ರೇಷನ್ ಕಾರ್ಡ್ನ ತೊಗೊಂಡೋಗಿ ಯಾರನ್ನು ನೀವು ಆ್ಯಡ್ ಮಾಡಬೇಕು ಅಂತಿದ್ರು ಅವ್ರದ್ದು ಆಧಾರ್ ಕಾರ್ಡ್ ತಗೊಂಡೋಗಿ. ಆಮೇಲೆ ಇನ್ನೊಂದು ವಿಚಾರ ಏನಂತಂದರೆ ಅವ್ರದ್ದು ಕೂಡ ಈಗ ಹೊಸ್ದಾಗಿ ಮದುವೆ ಆದರೆ ವಿವಾಹ ಪತ್ರ ಆಯಿತು ಅಥವಾ ಯಾರಾದ್ರು ತೀರೋಗಿದ್ದಾರೆ ಅಂಥವ್ರನ್ನ ಡಿಲೀಟ್ ಮಾಡಿಸ್ಬೇಕು ಅಂತಿದ್ರಲ್ಲ ಅವ್ರದ್ದು ಮರಣ ಪ್ರಮಾಣ ಪತ್ರ ಅಂತ ಹೇಳ್ತಾರಲ್ವ. ಸೊ ಅದನ್ನು ಕೂಡ ತೊಗೊಂಡು ಹೋಗ್ಬೇಕಾಗುತ್ತೆ ನೀವು ಡಿಲೀಟ್ ಮಾಡಿಸ್ಬೇಕು ಅಂತಂದರೆ. ಸೊ ಎಲ್ಲ ಡಾಕ್ಯುಮೆಂಟ್ಸು ತೊಗೊಂಡೋಗ್ಬಿಟ್ಟು ತಿದ್ದುಪಡಿನ ಮಾಡಿಸ್ಕೋಬೋದು. ಜೂನ್ 30ರವರೆಗೂ ಕೂಡ ಟೈಮ್ ಇದೆ. ತಿದ್ದುಪಡಿ ಮಾಡಿಸ್ಕೊಂಡು ಆದಮೇಲೆ ನೀವು ಏನಾದರೂ ಅನ್ನಭಾಗ್ಯದ ಯೋಜನೆಗಾಗಿರ್ಬೋದು ಅಥವಾ ಗೃಹಲಕ್ಷ್ಮಿ ಯೋಜನೆಗಾಗಿರ್ಬೋದು ಮತ್ತು ಬಾಕಿ ಬೇರೆ ಏನೇ ಯೋಜನೆಗಳಿಗಾಗಿದ್ರು ಕೂಡ ನೀವು ಅಪ್ಲಿಕೇಶನ್ ಹಾಕ್ಕೊಂಡು ಫಲಾನುಭವಿಗಳಾಗಿ ಆಗಬಹುದು ಅಂತ ಹೇಳ್ಬಿಟ್ಟು ತಿಳಿಸ್ಕೊಳಕ್ಕೆ ಇಷ್ಟಪಡ್ತೀನಿ. ಇವತ್ತಿನ ಇನ್ಫಾರ್ಮೇಷನ್ ತುಂಬ ಜನಗಳಿಗೆ ಹೆಲ್ಪ್ಫುಲ್ ಆಗಿದೆ, ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಂಡಿರ್ತೀನಿ. ಸೊ ಜೂನ್ 30ವರೆಗೂ ಕೂಡ ಟೈಮ್ ಇದೆ. ಆದಷ್ಟು ಬೇಗ ನೀವು ಹೋಗ್ಬಿಟ್ಟು ತಿದ್ದುಪಡಿಯನ್ನು ಮಾಡಿಸ್ಕೊಂಡು ನಾಳೆ ವಿಡಿಯೋದಲ್ಲಿ ಸಿಗೋಣ. ಟೇಕ್ ಕೇರ್ ಆ್ಯಂಡ್ ಬಾಯ್.